ರಾಜ್ ಬಿ ಶೆಟ್ರು ಹೀಗೆ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನಮಗೆಲ್ಲ ಒಂದು ಸಿನಿಮಾ ಯಾವಾಗ ಇಷ್ಟ ಆಗ್ಬೋದು, ಕ್ಲೈಮ್ಯಾಕ್ಸಲ್ಲಿ ಇಷ್ಟ ಆಗ್ಬೋದು, ಇಂಟ್ರೋವಲಲ್ಲಿ ಇಷ್ಟ ಆಗ್ಬೋದು, ಅಥವಾ ಹೀರೋ ಇಂಟ್ರೊಡಕ್ಷನಲ್ಲೇ ಇಷ್ಟ ಆಗ್ಬೋದು. ಬಟ್ ನಾನು ರೀಸೆಂಟಾಗಿ ಸ್ವಾತಿ ಮುತ್ತಿನ ಮಳೆಯನೇ ಅಂತ ರಾಜ್ ಬಿ ಶೆಟ್ರು ಫಿಲಮ್ ನೋಡಿದೆ. ಆ ಸಿನಿಮಾ ನನಗೆ ಟೈಟಲ್ ಕಾರ್ಡಲ್ಲೇ ಇಷ್ಟ ಆಗೋಯ್ತು. ಅಲ್ಲ ಗುರು, ಟೈಟಲ್ ಕಾರ್ಡಲ್ಲೇ ಇಷ್ಟ ಆಗೋಂಥದ್ದು ಏನಿದೆ ಅಂತ ಕೇಳ್ತಿದ್ದೀರಾ? ನಾವು ತುಂಬ ಸಿನಿಮಾದಲ್ಲಿ ತುಂಬ ಥರ ಟೈಟಲ್ ಕಾರ್ಡ್ಸ್ ನೋಡಿರ್ತೀವಿ. ಬಟ್ ಎಲ್ಲ ಟೈಟಲ್ ಕಾರ್ಡ್ಸಲ್ಲೂ ಕಾಮನ್ ಆಗಿರೋ ವಿಷಯ ಏನಂದರೆ ಟೈಟಲ್ ಫಾಂಟ್ ಆ್ಯಂಡ್ ಸೈಜ್. ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಕೊರಿಯೋಗ್ರಫಿ, ಸ್ಟಂಟ್ ಇದೆಲ್ಲ ಸಣ್ಣದಾಗಿ ಸೈಡಾಗಿ ಹೋಗ್ತಾ ಇರುತ್ತೆ. ಬಟ್ ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಮಾತ್ರ ಸೆಂಟ್ರಲ್ ದೊಡ್ಡ ಟೈಟಲ್ ಬರ್ತಾ ಇರುತ್ತೆ. ನಾನು ಇದು ಯಾಕೆ ಹೀಗೆ ಅಂತ ತುಂಬ ಸಲ ಯೋಚನೆ ಮಾಡಿದ್ದೀನಿ. ಹೌದು, ಹೀರೋ, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೇ ಫಿಲಮಿಂದ ಸ್ಟೇಕ್ಸ್ ಜಾಸ್ತಿ ಇರುತ್ತೆ. ಫಿಲಮ್ ಗೆದ್ದರೂ ಸೋತರೂ ಅವರಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಅದನ್ನು ಟೈಟಲ್ ಫಾಂಟಲ್ಲಿ ತೋರಿಸ್ಕೊಳೋದೇನು ಬೇಡ ಅನಿಸುತ್ತೆ. ಬಟ್ ಸ್ವಾತಿ ಮುತ್ತಿನ ಮಳೆಯನೆಯ ಸಿನಿಮಾದಲ್ಲಿ ಎಲ್ಲ ಟೈಟಲ್ ಫಾಂಟ್ ಸೈಜ್ ಸೇಮ್ ಇದೆ ಆ್ಯಂಡ್ ಸೆಂಟ್ರಲ್ ಇದೆ. ಇದೇನು ದೊಡ್ಡ ಚೇಂಜ್ ಅಲ್ಲ, ಬಟ್ ಐ ಫೆಲ್ಟ್ ಹ್ಯಾಪಿ. ಸೊ ಸ್ವಾತಿ ಮುತ್ತಿನ ಮಳೆಯನೆಯ ನನಗಂತೂ ಇಷ್ಟ ಆಯಿತು. ಒಂದು ಪೊಯಮ್ ಥರ ಇದೆ ಗುರು ಸಿನಿಮಾ. ನೀವು ಟ್ರೈ ಮಾಡಿ, ಇಷ್ಟ ಆಗ್ಬೋದು.